ಹಾಯ್, ಈ ವಿಡಿಯೋ ಯಾವ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಯಾರ್ಯಾರಿಗೆ ಇದುವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗೇ ಇಲ್ಲ ಅಂತಹ ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ನೀಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅಂದ್ರೆ ನೀಟ್ ಎಕ್ಸಾಮ್ ಅನ್ನ ಬರೆದಿದ್ರಿ, ನಂತರ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ವೇಟ್ ಮಾಡ್ತಿದ್ರ ಅಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈಗ ನಾ ಹೇಳ್ತಿರೋದು ಯಾರಿಗೆ ಅಂತ ಹೇಳಿದ್ರೆ, ಈಗ KCET ಅಪ್ಲೈ ಮಾಡಿದ್ದಾರೆ, ನೀಟ್ಗೆ ಅಪ್ಲೈ ಮಾಡಿದ್ರೆ KCET ಅಷ್ಟೇ ಅಪ್ಲೈ ಮಾಡಿದ್ದಾರೆ. ನಂತರ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳಿಗೆ. ಓಕೆ, ನಿಮಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾಕೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇದನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಫಾರ್ಮ್ ಅನ್ನು ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ, ಅದರೊಳಗಡೆ ಕೊನೆ ಪೇಜಲ್ಲಿ ಕ್ಲೇಮ್ಸ್ ಸರ್ಟಿಫಿಕೇಟ್ ಅಂತ ಇದೆ. ಓಕೆ, ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದರ ಲಾಸ್ಟ್ ಪೇಜಲ್ಲಿ ಕ್ಲೇಮ್ಸ್ ಸರ್ಟಿಫಿಕೇಟ್ ಅಂತ ಇದೆ, ಅದನ್ನು ತೆಗೆದುಕೊಳ್ಳಿ. ಅದರೊಳಗಡೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದಿರಾ ಅಂತ ಇದೆ. ಓಕೆನಾ? ಸೊ ನಂಬರ್ ಆಫ್ ಇಯರ್ಸ್ ಕ್ಲೇಮ್ಡ್ ಅದು ಬೇಕಿದ್ರೆ 8 ಇರಬಹುದು, 10 ಇರಬಹುದು, 12 ಇರಬಹುದು. ಬಟ್ ಅಲ್ಲಿ ವೆರಿಫೈಡ್ ಅಂತ ಏನು ತೋರಿಸಿರ್ತಾರೆ ಅದರೊಳಗಡೆ ಎಷ್ಟು ನಂಬರ್ ಇದೆ ಅಂತ ನೋಡಿ. ಈಗ ಎಕ್ಸಾಂಪಲ್ ಕ್ಲೇಮ್ಡ್ 12, ವೆರಿಫೈಡ್ 0 ಅಂತ ಬರ್ತಾ ಇದೆ. ಅಂದ್ರೆ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ಅಂತ ಟೈಮಲ್ಲಿ ಆ ಒಂದು ರೀಸನ್ಗೋಸ್ಕರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇರಲ್ಲ. ಇದೇ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಇದನ್ನ ಕ್ಲೇಮ್ ಮಾಡಿದ್ದಾರೆ, ಬಟ್ ವೆರಿಫಿಕೇಶನ್ ಆಗಿಲ್ಲ. ಅಂದ್ರೆ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇರುತ್ತೆ. ಸೊ ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳಿ, ಅದರೊಳಗಡೆ ಸ್ಟಡಿ ಇಯರ್ಸ್ ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ಆ ಒಂದು ಪ್ರಾಬ್ಲಮ್ಗೋಸ್ಕರ ನಿಮ್ಮ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಹಾಗಂತ ಮುಂದೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅದನ್ನು ನಿಮಗೆ ಹೇಳೋದಂತೆ. ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ಅಂದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳಂದ್ರೆ ಮೀನಿಂಗ್ ಅದು ಕರ್ನಾಟಕ ರಾಜ್ಯದಲ್ಲಿ 7 ಇಯರ್ಸ್ ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಸ್ಟಡಿ ಮಾಡಿದ್ದಾರೆ. ನಂತರ ಈಗ ಯಾವುದೋ ಒಂದು ಕ್ಯಾಂಡಿಡೇಟ್ 7 ಇಯರ್ಸ್ ಅಷ್ಟೇ ಸ್ಟಡಿ ಮಾಡಿದ್ರೆ ಅಂತ ಹೇಳಿದ್ರೆ ಆ 7 ಇಯರ್ಸ್ ಅಲ್ಲಿ ಅಟ್ಲೀಸ್ಟ್ 1 ಇಯರ್ SSLC ಅಥವಾ ಸೆಕೆಂಡ್ PUC ಆಗಿರುತ್ತೆ. ಹಾಗಿದ್ರೆ ಅಂತ ಕ್ಯಾಂಡಿಡೇಟ್ ಕ್ಲಾಸ್ ಎ ಅಂಡರ್ ಬರ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಕ್ಲಾಸ್ ಎ ಅಂಡರೇ ಇರ್ತಾರೆ. ಓಕೆನಾ? ಸೊ ಈಗ ಯಾವ್ಯಾವ ವಿದ್ಯಾರ್ಥಿಗಳು ಕ್ಲಾಸ್ ಎ ಅಂಡರ್ ಬರ್ತಾ ಇದ್ದಾರೆ ಬಟ್ ಅವರ ಸ್ಟಡಿ ಇಯರ್ಸ್ ಕ್ಲೇಮ್ ಮಾಡೋದು ಜಾಸ್ತಿ ಇದೆ, ಅದು ಬೇಕಾದ್ರೆ 10 ಇಯರ್ಸ್ ಆಗಿರ್ಬೋದು, ಕ್ಲೇಮ್ಡ್ 10 ಇಯರ್ಸ್ ಬಟ್ ನಾಟ್ ವೆರಿಫೈಡ್, ಈ ರೀತಿ ಏನಾದ್ರು ನಿಮ್ಮ ಕ್ಲೇಮ್ಸ್ ಸರ್ಟಿಫಿಕೇಟ್ ಮೇಲೆ ಇದ್ರೆ ಅಂತ ಟೈಮಲ್ಲಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗಿನ ಸ್ಟಡಿ ಸರ್ಟಿಫಿಕೇಟ್ ಇದನ್ನ ರೆಡಿ ಮಾಡಿಸಿ. ಓಕೆನಾ? ಅಥವಾ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇದ್ರೆ ಅದನ್ನು ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ನಿಮಗೆ ಹತ್ತಿರದಲ್ಲಿ ಇರುವಂತಹ ಗೌರ್ಮೆಂಟ್ PU ಕಾಲೇಜಸ್, ಈಗ ಹೇಳಿದ್ನಲ್ವಾ ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ನಂತರ 10 ಇಯರ್ಸ್ 7 ಇಯರ್ಸ್ ಪ್ಲಸ್ ಸ್ಟಡಿ ಸರ್ಟಿಫಿಕೇಟ್ ವೆರಿಫೈ ಆಗಬೇಕು. ಸೊ ಅದಕ್ಕೆ ಸಂಬಂಧಿಸಿದಂತೆ ವೆರಿಫೈ ಆಗದಿದ್ರೆ ನಿಮಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿಕೊಡಿ. ನಿಮಗೆ ಹತ್ತಿರದಲ್ಲಿ ಇರುವಂತಹ ಗೌರ್ಮೆಂಟ್ PU ಕಾಲೇಜ್ಗಳಿಗೆ ವಿಸಿಟ್ ಮಾಡಿ. ಆವಾಗ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅದರ ನಂತರ ನಿಮಗೆ ಜುಲೈ 5ನೇ ತಾರೀಕಿನ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಓಕೆನಾ? ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡೇಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಈ ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸೋದಕ್ಕೆ ಜುಲೈ 3 ಹಾಗೆ 4ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೋದು, ಕಾಲೇಜ್ಗೆ ಹೋಗಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇದುವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ಕ್ಯಾಂಡಿಡೇಟ್ಸ್ ಈ ರೀತಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಿಮಗೆ ಹತ್ತಿರದಲ್ಲಿರುವಂತಹ ಗೌರ್ಮೆಂಟ್ PU ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಅದಂತರ ಅವರು ವೆರಿಫಿಕೇಶನ್ ಮಾಡ್ತಾರೆ. ನಂತರ ಈ ವೆರಿಫಿಕೇಶನ್ಗೆ ಜುಲೈ 3 ಮತ್ತು 4ನೇ ತಾರೀಕು ಇದನ್ನು ಡಿಸೈಡ್ ಮಾಡಿದ್ದಾರೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ. ಸೊ ಆ ದಿನಾಂಕದ್ದು ವಿಸಿಟ್ ಮಾಡಿ ಗೌರ್ಮೆಂಟ್ PU ಕಾಲೇಜ್ಗಳಿಗೆ, ಅವಾಗ ಅವರು ವೆರಿಫೈ ಮಾಡಿಕೊಡ್ತಾರೆ. ಅದರ ನಂತರ ಜುಲೈ 5ನೇ ತಾರೀಕು ಹಾಗೆ ಅದರ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ನಂತರ ಮತ್ತೊಂದು ವಿಷಯ ನಿಮಗೆ ಹೇಳಬೇಕಂದಿತ್ತು. ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಿಗೆ ಹೋಗಿದ್ದೀರಾ, ಅಲ್ಲಿ ಅಕಸ್ಮಾತ್ ಆಗಿ ವೆರಿಫಿಕೇಶನ್ ಆಗದೆ ಇದ್ರೆ ಅಂದ್ರೆ ಅವರು ಮಾಡಲ್ಲನೋ ಏನೋ ಅಂತ ಹೇಳಿದ್ದಾರೆ. ಸೊ ಆ ಟೈಮಲ್ಲಿ ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮನೆಗೆ ಬರಬೇಡಿ. ಮತ್ತೊಂದು ಯಾವುದೋ ಒಂದು ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಬೇರೆ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜನ್ನು ವಿಸಿಟ್ ಮಾಡಿ. ಅವ್ರು ವೆರಿಫೈ ಮಾಡಿದ್ರೆ ಒಳ್ಳೇದು. ಅಕಸ್ಮಾತಾಗಿ ಆಗಲ್ಲ ಅಂತ ಹೇಳಿದಾಗ ಟೆನ್ಷನ್ ಮಾಡ್ಕೊಂಡು ಮನೆಗೆ ಬರಬೇಡಿ. ಬೇರೆ ಯಾವುದಾದ್ರು ಒಂದು ಗೌರ್ಮೆಂಟ್ ಕಾಲೇಜಿಗೆ ಹೋಗ್ತೀರಾ, ಅವರು ಅದನ್ನು ವೆರಿಫೈ ಮಾಡ್ತಾರೆ. ಸೊ ಈ ರೀತಿ ಆಪ್ಷನನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಅಕೌಂಟಾಗಿ ತಿಳಿಸಿ. ಮತ್ತೆ ಅದ್ರ ಟಾಪಿಕ್ ಇದ್ರೆ ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇಲ್ಲದಿದ್ರೆ ನಾಳೆ ಸಿಗೋಣ. ಆಲ್ ದ ಬೆಸ್ಟ್. ಗುಡ್ ನೈಟ್. ಜೈ ಹಿಂದ್.
ಒಂದು ಮಾತ್ರ.